ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ದೆಹಲಿಯ ಡೆವಲಪ್ಮೆಂಟ್ಗಳು ಏನೇನು, ಯಾಕಂದರೆ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಯಾರ್ಯಾರ ಜೊತೆಗೆ ಚರ್ಚೆ ಮಾಡ್ತಾರೆ, ಯಾವ್ಯಾವ ನಾಯಕರ ಜೊತೆಗೆ ಹೋದರು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ ಅವರು ಒಟ್ಟಿಗೆ ಹೋಗಿದ್ದಾರೆ. ಒಬ್ಬರು ಹಾಲಿ ಮುಖ್ಯಮಂತ್ರಿಗಳು, ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಮತ್ತೊಬ್ಬರು KPCC ಅಧ್ಯಕ್ಷರು. ಇವತ್ತು ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯ ನಾಯಕರುಗಳು ಚರ್ಚೆ ಮಾಡ್ತಾರೆ. KC ವೇಣುಗೋಪಾಲ್ ಜೊತೆ ನಾಯಕರು ಮಾತುಕತೆ ಮಾಡ್ತಾರೆ. 3 ಜನರ ಪಟ್ಟಿಯನ್ನು ಕೊಡ್ತಾರೆ. ಹೊಸ ಮುಖಗಳಿಗೆ ಮಣೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾನೆ ಇದ್ದೀವಿ. 12ರಿಂದ 15 ಹೊಸ ಮುಖಗಳು. ಅದರಲ್ಲಿ ಮೊದಲ ಬಾರಿ ಗೆದ್ದಂಥವರು ಇರಬಹುದು. ಇನ್ನು ಕಾಂಗ್ರೆಸ್ಸಲ್ಲಿ 3 ಬಾರಿ 4 ಬಾರಿ ಗೆದ್ದಿರುವಂಥವರು ಕೂಡ ಅಧಿಕಾರದ ರುಚಿ ಕಂಡಿಲ್ಲ, ಅವಕಾಶ ಸಿಕ್ಕಿಲ್ಲ. ಅಂಥವ್ರಿಗೆ ಪಟ್ಟ ಕಟ್ಟುವ ಸಾಧ್ಯತೆಗಳಿದೆ. ಎಲ್ಲ ಸೇರಬೇಕು, ಅನುಭವಿಗಳು ಇರಬೇಕು, ಹೊಸಬರು ಇರಬೇಕು. ಹೀಗಾಗಿ ಒಬ್ಬೊಬ್ಬರದ್ದು ಒಂದೊಂದು ಪಟ್ಟಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಪಟ್ಟಿ ರೆಡಿ ಇದೆ, KPCC ಅಧ್ಯಕ್ಷರದೊಂದು ಪಟ್ಟಿ ಇದೆ, ಸಿದ್ದರಾಮಯ್ಯರದೊಂದು ಪಟ್ಟಿ ಇದೆ, ರಾಹುಲ್ ಗಾಂಧಿ ಅವ್ರದ್ದು ಒಂದು ಪಟ್ಟಿ ಇದೆಯಂತೆ. ಪ್ರತಿ ಸಮುದಾಯದಲ್ಲೂ ಕೂಡ ಅತ್ಯಂತ ಸಹಜವಾಗಿಯೇ ಪೈಪೋಟಿ ಇದೆ. ಪ್ರತಿ ಸಮುದಾಯದವರು ಕೂಡ ನಮ್ಮನ್ನು 4-5 ಜನರನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 5 ಜನರನ್ನು ಶಾರ್ಟ್ ಲಿಸ್ಟ್ ಮಾಡಿದೆ. ಯಾರ್ಯಾರು? ಬಾಲಕೃಷ್ಣ. ಈ ಮಾಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಾಲಕೃಷ್ಣ ಅವರ ಹೆಸರು ಮುಂಚೂಣಿಯಲ್ಲಿರೋದು. ಚಲುವರಾಯಸ್ವಾಮಿ, ಮಂಡ್ಯ ಭಾಗದಲ್ಲಿ ನಾವು ಏನಾದರೂ ಸ್ಟ್ರಾಂಗ್ ಮಾಡಬೇಕು ಪಕ್ಷನ ಅಂತಂದರೆ, ಮತ್ತಲ್ಲಿ JDS ಸ್ಟ್ರಾಂಗ್ ಆಗಬಾರ್ದು ಅನ್ನೋದಾದರೆ ಆ ಕಡೆ ಭಾಗದವರಿಗೆ ಅವಕಾಶ ಕೊಡಬೇಕು, ಚಲುವರಾಯಸ್ವಾಮಿ ಅವರಿಗೆ ನಾವು ಕೊಡಬೇಕು ಅನ್ನುವಂಥದ್ದು ಒಂದು. ಜೊತೆಗೇನು ಅಂತಂದರೆ ಶಿವಲಿಂಗೇಗೌಡರು, ಅವರು ಕೂಡ 3 ಬಾರಿ ಗೆದ್ದಿರುವಂಥವರು. ಸಹಜವಾಗಿ ಅವರ ಆಕಾಂಕ್ಷಿಗಳು. ಹಿಂದೆ ಬಹಳಷ್ಟು ಜನ ಅವ್ರಿಗೆ ಆಶ್ವಾಸನೆಗಳು ಕೊಟ್ಟಿದ್ದರು. ಹಾಗಾಗಿ ಏನು ಅಂತಂದರೆ ಈ ಬಾರಿ ಶಿವಲಿಂಗೇಗೌಡರನ್ನ ಪರಿಗಣಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಶರತ್ ಬಚ್ಚೇಗೌಡ ಮೊದಲನೇ ಬಾರಿ ಗೆದ್ದರೂ ಕೂಡ ಛಾಪ್ ಮೂಡಿಸ್ತಾ ಇದ್ದಾರೆ ಅಂಥವ್ರು. ಇನ್ನು M ಕೃಷ್ಣಪ್ಪ, ಒಂದೋ ಕೃಷ್ಣಪ್ಪನವ್ರು ಮಾಡಬೇಕು, ಇಲ್ಲ ಕೃಷ್ಣಪ್ಪನವ್ರ ಮಗ ಪ್ರಿಯಾ ಕೃಷ್ಣ ಅವ್ರು ಮಾಡಬೇಕು. ಅಪ್ಪ ಮಗ ಇಬ್ಬರು MLA ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ. ಮಾಡಬೇಕಲ್ಲ. ಹೀಗೆ ಒಂದು ಕಡೆಗೆ ಲಿಂಗಾಯತರು, ಒಂದು ಕಡೆ ಒಕ್ಕಲಿಗರು, SC ಸಮುದಾಯದವರು, ST ಸಮುದಾಯದವರು, ಮುಸ್ಲಿಂ ಸಮುದಾಯದವರು, ಅಲ್ಲೆಲ್ಲ ಕಡೆಗೆ ಪೈಪೋಟಿ ಇದೆ. ಎಲ್ಲ ಸಮುದಾಯಗಳಲ್ಲೂ ಕೂಡ ಪೈಪೋಟಿ ಇದೆ. ಇದೆಲ್ಲದರ ಜೊತೆಗೆ 1-2 ಜನ ದೆಹಲಿಗೆ ಹೋಗಿದ್ದಾರೆ ತಮ್ಮದೇ ಆದಂಥ ರೀತಿಯಲ್ಲಿ ಲಾಬಿ ಮಾಡಲಿಕ್ಕೆ. ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಬಸನಗೌಡ ಬಾದರ್ಲಿ, ಪುಟ್ಟರಂಗ ಶೆಟ್ಟಿ, ವಸಂತಕುಮಾರ್, PM ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್, ಹಂಪನಗೌಡ ಬಾದರ್ಲಿ, ಕೋನ್ ರೆಡ್ಡಿ, GS ಪಾಟೀಲ್, RB ತಿಮ್ಮಾಪುರ್ ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಜೊತೆಗೆ ಯಾರ್ಯಾರು ಆಕಾಂಕ್ಷಿಗಳಿದಾರಲ್ಲ ಆಕಾಂಕ್ಷಿಗಳು ಏನು ಹೇಳ್ತಾರೆ ಬರೀ ನೋಡೋಣ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಅದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು ಬೆಳವಣಿಗೆಗಳಿದ್ದರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಅದನ್ನು ನೋಡಿ ನಾನು ಹೇಳ್ತೀನಿ. ನಾನು ಸಹ ಸಿದ್ದರಾಮಯ್ಯರ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು MP ಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾರೆ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ ಸರ್. ಎಲ್ಲ ಈಗ ಡೆಲ್ಲಿಗೆ ಹೊರಟಿದ್ದಾರೆ. ಎಲ್ಲರೂ ಸಚಿವಾಕಾಂಕ್ಷಿಗಳೆಲ್ಲ ಹೋಗಿ ಆಲ್ರೆಡಿ ಮೊದಲೇ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಏನು ಈ ಲಾಬಿ ನಡೀತಿದೆ ಸರ್? ಅಲ್ಲ, ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ.
33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಮಿನಿಸ್ಟರ್. ಫೈನಲ್ ಆಗುತ್ತಾ ಸರ್ ಈ ಮೋಸ್ಟ್ಲಿ ಆಗ್ಬೋದು, ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ನೋಡಿ, ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಆದ ಮೇಲೆ 13 ಜನ ಶಾಸಕರಿಗೆ ಸಚಿವರಾಗುವಂಥ ಅವಕಾಶ ಸಿಕ್ಕಿದೆ. ರಾಜ್ಯ ನಾಯಕರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ನಿಶ್ಚಯವಾಗಿ ಅವರ ಸಭೆ ಆಗುವಂತಹ ವಿದ್ಯಮಾನಗಳಿವೆ. ಎಲ್ಲವೂ ಸುಗಮವಾಗಿ ಆದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗುತ್ತೆ. ನೋಡಿ, ನೂತನ ಇದೀಗ ತಾನೇ ಸೇಠ್ ಅವರು ಮಾತಾಡ್ತಾ ಇದ್ರು, ನೋಡ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಶುರು ಮಾಡಿದ್ದಾರೆ. ಈಗ ನೋಡ್ತಾ ಇರುವಂಥದ್ದು ಫ್ರೆಶ್ ದೃಶ್ಯಾವಳಿಗಳು. ಮುಖ್ಯಮಂತ್ರಿಗಳು ಬಂದಿದ್ದು, ಮೀಟಿಂಗ್ ಕೂಡ ಶುರು ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಒಂದಷ್ಟು ಜನ ಅಲ್ಲೇ ಮೊಕ್ಕಾಂ ಹೊಡಿಬಿಟ್ಟಿದ್ದಾರೆ. ಅಶೋಕ್ ಪಟ್ಟಣ್, ಈ ದದ್ದಲ್, ಬಾದರ್ಲಿ, ಪುಟ್ಟಂಶೆಟ್ಟಿ, ಹೀಗೆ ಈ ದೊಡ್ಡ ಒಂದು ಟೀಮೇ ರೆಡಿ ಇದೆ. ಜೊತೆಗೆ ಏನಂದರೆ ಹಿಂದೆ ಯಾರ್ಯಾರು ವಂಚಿತರಾಗಿದ್ರಲ್ಲ ಅವರು ನಮಗೆ ಅವಕಾಶ ಸಿಗ್ಬೋದು ಅಂತ ಅವರೂ ಕೂಡ ಕಾಯ್ತಿರುವಂಥದ್ದು. ಈ ಕಡೆಗೆ ಈ ಸಂತೋಷ್ ಲಾಡ್ ಆಗಿರ್ಬೋದು, ದಿನೇಶ್ ಗುಂಡ್ರಾವ್ ಆಗಿರ್ಬೋದು, ಇಂಥವರು ಕೂಡ ಕಾಯ್ತಾರೆ. ಎಚ್ ಕೆ ಪಾಟೀಲರು ಕೂಡ ಇನ್ಕ್ಲೂಡಿಂಗ್. ಇನ್ನು ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ಕಾಂಪಿಟೇಷನ್ ಕಾಣ್ತಾ ಇದೆ. ಪ್ರಸನ್ನ, ಏನಂತೀರಿ? ಹೌದು ರಂಗನಾಥ್, ಇವತ್ತು ಶುಭ ಸುದ್ದಿ ಸಿಗಬಹುದು ಅನ್ನುವಂಥ ಆಸೆ ಆಕಾಂಕ್ಷೆ ಇದೀಗ ಮತ್ತೆ ಸಚಿವಾಕಾಂಕ್ಷಿಗಳಲ್ಲಿ ಗರಿಗೆದರಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯನ್ನು ತಲುಪಿದ್ದಾರೆ. ಇವತ್ತು ಸಂಜೆ 7 ಗಂಟೆಯ ಹೊತ್ತಿಗೆ ಒಂದು ಸುತ್ತಿನ ಚರ್ಚೆ ಆಗಬಹುದು ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ನಾಳೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಅಂತಿಮ ಸುತ್ತಿನ ಮಾತುಕತೆಯನ್ನು ನಡೆಸಿ ಸಂಪುಟ ವಿಸ್ತರಣೆಗೆ ಒಂದು ಅಂತಿಮವಾದಂತಹ ಮುದ್ರೆಯನ್ನು ಒತ್ತಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಹಿಂದಿನ ಫಾರ್ಮ್ಯಾಟು, ಈ ಹಿಂದಿನ ಫಾರ್ಮುಲಾ ಆಗಿದ್ದು ಇಷ್ಟೊತ್ತಿಗೆ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡುವಂತ ಕೆಲಸವನ್ನ ನಾಯಕರು ಮಾಡ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರಗಳು ಬೇರೆ ಇದಾವೆ, ರಾಜ್ಯ ನಾಯಕರ ಲೆಕ್ಕಾಚಾರಗಳು ಬೇರೆ ಇತ್ತು. ಸಿದ್ದರಾಮಯ್ಯವರ ಪಟ್ಟಿ ಬೇರೆ, ಡಿ ಕೆ ಶಿವಕುಮಾರ್ ಅವರ ಪಟ್ಟಿ ಬೇರೆ ಅನ್ನುವಂತಹ ಕಾರಣಕ್ಕೋಸ್ಕರ ಅದೆಲ್ಲವನ್ನ ಒಟ್ಟುಗೂಡಿಸಿ ಒಂದು ಹೆಸರುಗಳನ್ನ ಕೊಡುವಂತ ಕೆಲಸವನ್ನ ಬಹುತೇಕ ಇವತ್ತಿನ ಸಭೆಯಲ್ಲಿ ಮಾಡಬಹುದು. ಸಮುದಾಯಗಳ ನಡುವೆ ತೀವ್ರತರವಾದಂತಹ ಒಂದಷ್ಟು ಪೈಪೋಟಿಗಳಿದ್ದಾವೆ. ಹಿರಿಯ ಶಾಸಕರು ಆಯ್ಕೆಯಾಗಿದ್ದಾರೆ. ಒಂದೊಂದೇ ಸಮುದಾಯದಿಂದ 8-10 ಮಂದಿ ಆಯ್ಕೆಯಾಗಿದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ 8-10ಕ್ಕೂ ಹೆಚ್ಚು ಶಾಸಕರು ಕೇವಲ 4-5 ಸಚಿವ ಸ್ಥಾನಕ್ಕಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ನಾಯಕರ ನಡುವೆ ಕೂಡ ತೀವ್ರವಾದಂತಹ ಪೈಪೋಟಿಗಳಿದ್ದಾವೆ. ಮುಂದಿನ ಚುನಾವಣೆಯ ರಾಜಕೀಯ ಲೆಕ್ಕಾಚಾರದಿಂದ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಉದಾಹರಣೆಗೆ ಈಗ ಒಕ್ಕಲಿಗ ಸಮುದಾಯವನ್ನು ತೆಗೆದುಕೊಂಡ್ರೆ ಈ ಹಿಂದೆ ಇದ್ದಂತಹ ಒಂದು ಒತ್ತಡಗಳ ಕಾರಣಕ್ಕೋಸ್ಕರ 5 ಮಂದಿಯನ್ನು ಇದೀಗ ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಳ್ಳಲಾಗಿದೆ. ಶಿವಲಿಂಗೇಗೌಡರು ಅವರು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ಗೆ ಬಂದಿದ್ರು ಮತ್ತು ಹಾಸನದಲ್ಲಿ ಇರುವಂತಹ ಏಕೈಕ ಶಾಸಕ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂಥದ್ದು ಅವರೊಬ್ಬರೇ. ಜೊತೆಗೆ ಕುಮಾರಸ್ವಾಮಿ ಅವರು ಎಷ್ಟು ಪ್ರಬಲವಾಗಿ ಕಾಂಗ್ರೆಸ್ ಅನ್ನ ಡಿ ಕೆ ಶಿವಕುಮಾರ್ ಅವರನ್ನ ಎದುರಿಸ್ತಿದ್ದಾರೋ, ಮಂಡ್ಯ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚಲುವರಾಯಸ್ವಾಮಿ ಅವರನ್ನ ಮತ್ತೆ ತರಬೇಕು, ಮಾಗಡಿ ಬಾಲಕೃಷ್ಣ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದಿದೆ. ಆ ಕಡೆ ಶರತ್ ಬಚ್ಚೇಗೌಡ ಅವರ ಪರವಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬೆನ್ನಿಗೆ ನಿಂತಿದ್ದಾರೆ. ಹಿರಿಯತನದ ಆಧಾರದ ಮೇಲೆ ಎಂ ಕೃಷ್ಣಪ್ಪ ಅವರು ತನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದುಕೊಂಡಿದ್ದಾರೆ. ಇದು ಕೇವಲ ಒಕ್ಕಲಿಗ ಸಮುದಾಯದ ನಾಯಕತ್ವದ ವಿಚಾರದಲ್ಲಿ ಮಾತ್ರವಲ್ಲ, ಇನ್ನುಳಿದಂಥ SC ವರ್ಗದಲ್ಲೂ ಇರಬಹುದು, ಮುಸ್ಲಿಮರಲ್ಲೂ ಇರಬಹುದು, ಇದೇ ರೀತಿಯ ಪೈಪೋಟಿ ತೀವ್ರಗೊಳ್ತಾ ಇದೆ. ಇದೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಇದೀಗ ಸಂಜೆಯ ಹೊತ್ತಿಗೆ ಒಂದಷ್ಟು ಸ್ಪಷ್ಟವಾದಂಥ ಚಿತ್ರಣ ಸಿಗಬಹುದು. ರಾಹುಲ್ ಗಾಂಧಿ ಅವರು ಇದೇ ಫಾರ್ಮುಲಾ, ಇದೇ ಫಾರ್ಮ್ಯಾಟ್ ಅನ್ನು ಇಟ್ಕೊಂಡು ಹೊರಟ್ರೆ ಅದು ಬೇರೆ ರೀತಿಯ ಪಟ್ಟಿ ಆಗ್ತಿತ್ತು. ಆದರೆ ರಾಜ್ಯ ನಾಯಕರ ಲೆಕ್ಕಾಚಾರಗಳು ಮತ್ತು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ಇರೋದ್ರಿಂದಾಗಿ ಅವರು ವಯಸ್ಸಿನ ಮತ್ತು ಯುವಜನತೆಯ ಮುಖವನ್ನ ಕೊಡಬೇಕು ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಅಂಶವನ್ನ ರಾಜ್ಯ ನಾಯಕರ ಗಮನಕ್ಕೆ ತಂದಿದ್ದಾರೆ. ಆ ಒಂದು ಮಾನದಂಡಗಳನ್ನ ಹಾಕೊಂಡು ಹೋಗ್ತಾ ಹೋದ್ರೆ ಯಾರಿಗೆ ಅವಕಾಶ ಸಿಗುತ್ತೆ ಸಿಗಲ್ಲ ಅನ್ನುವಂಥದ್ದನ್ನ ಕೊನೆ ಕ್ಷಣದವರೆಗೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂಥ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಚಿವಾಕಾಂಕ್ಷಿಗಳು ಕೂಡ ಸಂಜೆಯ ಸಭೆಯತ್ತ ಮುಖ ಮಾಡಿ ನಿಂತಿದ್ದಾರೆ. ರಂಗನಾಥ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.